ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಕರ್ತವ್ಯದ ವೇಳೆ ವಿದ್ಯುತ್ ಅಪಘಾತದಲ್ಲಿ ಮೃತಪಟ್ಟ ಲೈನ್ಮನ್ ಸುರೇಶ್ ಎಚ್ ಗೆಂಡೂರ ಅವರ ಕುಟುಂಬಕ್ಕೆ ಹೆಸ್ಕಾಂ ಅಧ್ಯಕ್ಷರು ಆದ ಸೈಯದ್ ಅಜೀಂ ಪೀರ್ ಎಸ್ ಖಾದ್ರಿ ಅವರು ಪರಿಹಾರದ ಚೆಕ್ ನೀಡಿದ್ದಾರೆ. ಸುರೇಶ್ ಅವರು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಹೆಸ್ಕಾಂ ವಿಭಾಗದಲ್ಲಿ ಲೈನ್ಮನ್ ಆಗಿ ಕರ್ತವ್ಯ ನಿರ್ವಹಿಸುತ್ತಾ ಇದ್ರು. ಇವರು 2024ರ ಮಾರ್ಚ್ 31ರಂದು ವಿದ್ಯುತ್ ಅಪಘಾತದಲ್ಲಿ ಮರಣ ಹೊಂದಿದ್ರು. ಈ ಹಿನ್ನೆಲೆ ಅವರ ಕುಟುಂಬಕ್ಕೆ ಹೆಸ್ಕಾಂ ವತಿಯಿಂದ ನೀಡಲಾಗುವ ಎಫ್ಬಿಎಫ್ ಹಣ 2 ಲಕ್ಷ ಹಾಗೂ ಮರಣ ಉಪದಾನ ಮೊತ್ತ 12,53,700 ರೂಪಾಯಿ ಚೆಕ್ ಅನ್ನು ಮೃತರ ಪತ್ನಿ ರೇಣುಕಾ ಅವರಿಗೆ ಶುಕ್ರವಾರ ಹಸ್ತಾಂತರಿಸಿದರು. ರೇಣುಕಾ ಸುರೇಶ್ ಇವರು ಸುರೇಶ್ ಅವರು ನಿಧನ ಹೊಂದಿದ್ದಾರೆ. ಅವರು ನಮ್ಮ ಹೆಸ್ಕಾಮಿನ ಜಾಬ್ ಹೋಲ್ಡರ್ ಆಗಿದ್ರು. ಅವರು ನಿಧನ ಹೊಂದಿರೋದ್ರಿಂದ ಅವರಿಗೆ 12,53,700 ರೂಪಾಯಿ ನಾವು ಡೆತ್ ಕಮ್ ಗ್ರಾಚ್ಯುಟಿ ಇದು ಅಮೌಂಟ್ ನಾವು ಇವತ್ತು ಅವರಿಗೆ ಕೊಡ್ತಾ ಇದೀವಿ. ಮಾನ್ಯ ಬಸವನ ಬಾಗೇವಾಡಿ ಶಾಸಕರು, ನಮ್ಮ ಸಚಿವರು, ಸಕ್ಕರೆ ಸಚಿವರು, ಹಾವೇರಿ ಜಿಲ್ಲಾ ಉಸ್ತುವಾರಿ ಸಚಿವರ ನಿರ್ದೇಶನದ ಮೇರೆಗೆ ಅವರೇ ಕೊಟ್ಟಾರಂತ ತಿಳ್ಕೊಂಡು ನಾನು ಕೊಡ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಹೆಸ್ಕಾಂನ ವ್ಯವಸ್ಥಾಪಕ ನಿರ್ದೇಶಕರು ಆದ ವೈಶಾಲಿ ಎಂಎಲ್, ಅಧೀಕ್ಷಕ ಇಂಜಿನಿಯರ್ ಸಿದ್ದಪ್ಪ ಬೆಂಜಗೇರಿ, ಹೆಸ್ಕಾಂ ಉಪ ಲೆಕ್ಕ ನಿಯಂತ್ರಣಾಧಿಕಾರಿ ಬಿಕೆ ಉಳ್ಳಾಗಡ್ಡಿ ಸೇರಿ ಹಲವರು ಉಪಸ್ಥಿತರಿದ್ದರು.